गूगल ఇంకా తీసుకొని అవుట్లైన్ వేసుకో అంతే. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನನ್ನ ಒನ್ ಡೇ ರೂಟೀನ್, ಸಿಂಪಲ್ ರೂಟೀನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆಸ್ ಯೂಶುವಲ್ ಎಲ್ಲರ ಮನೆ ಹೇಗಿರುತ್ತೆ ಅದೇ ತರ ನಮ್ಮ ಮನೇಲಿ ಡೈಲಿ ರೂಟೀನ್ ಅದೇ ತರ ಇರುತ್ತೆ. ಬೆಳಿಗ್ಗೆ ಎದ್ದು ಹಾಲು, ಕಾಫಿ, ತಿಂಡಿ ಇದೇ ತರ. ಮತ್ತೆ ಮನೆ ಕೆಲಸ ಏನಂದ್ರೆ ಸುಲಭ ಅಂತ ಏನಿರೋದಿಲ್ಲ. ಬೆಳಿಗ್ಗೆಯಿಂದ ಸಂಜೆ ತನಕ ಎಷ್ಟು ಕೆಲಸ ಮಾಡ್ತಾ ಇದ್ರು ಕೆಲಸ ಅಂತೂ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಟೈಮ್ ಮಾಡ್ಕೊಂಡು ನಮಗೋಸ್ಕರ, ನಮ್ಮ ಸ್ವಂತ ಅರ್ನಿಂಗ್ ಅಂತ ಹೇಳ್ಬಿಟ್ಟು ಇರಬೇಕು ಅಂತ ಹೇಳಿ ಅದಕ್ಕೋಸ್ಕರ ನಾನು ಮಧ್ಯದ ಟೈಮ್ ಮಾಡಿಕೊಂಡು ಏನೇನೆಲ್ಲ ಮಾಡ್ತೀನಿ ಅನ್ನೋದು ನನ್ನ ವಿಡಿಯೋಸ್ನಲ್ಲಿ ಇರುತ್ತೆ. ಇವತ್ತು ಬೆಳಿಗ್ಗೆ ತಿಂಡಿಗೆ ಅಂತ ಎಗ್ ರೈಸ್ ಮಾಡಿಟ್ಟಿದ್ದೆ. ಮನೇಲಿ ಮಕ್ಕಳಿಗೆ, ನಮ್ಮ ಮನೆಯವರಿಗೆ ಎಲ್ಲರಿಗೂ ರಜಾ ಇದ್ದಿದ್ರಿಂದ ಟಿಫನ್ಗೆ ಅಂತ ಹೇಳ್ಬಿಟ್ಟು ಎಗ್ ರೈಸ್ ಮಾಡಿಬಿಟ್ಟು ನನಗೆ ಸ್ವಲ್ಪ ಆಚೆ ಹೋಗೋದಿತ್ತು. ಅದರಿಂದ ಟಿಫನ್ ಮಾಡಿಟ್ಬಿಟ್ಟು ಹೊರಡ್ತಾ ಇದ್ದೆ. ಅಷ್ಟರಲ್ಲಿ ನನಗೆ ಒಬ್ರು ಕ್ಲೈಂಟ್ ಸ್ಯಾರಿ ಪ್ರೀ ಪ್ಲೇಟಿಂಗ್ ಮತ್ತೆ ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಸ್ಯಾರಿ ತಂದ್ಕೊಟ್ರು. ಆದ್ರೆ ಸ್ವಲ್ಪ ಅವರು ಅರ್ಜೆಂಟ್ ಅಲ್ಲಿ ಇದ್ರು. 1 ಅವರ್ 2 ಅವರ್ ಒಳಗಡೆ ನನಗೆ ಬೇಕು ಅಂತ ಹೇಳಿದ್ರು. ಸರಿ, ನನಗೂ ಸ್ವಲ್ಪ ಟೈಮ್ ಇತ್ತು, ಅದರಿಂದ ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿ ಇವಾಗ ಅವ್ರಿಗೆ ಬಾಕ್ಸ್ ಫೋಲ್ಡ್ ಮಾಡಿ ರೆಡಿ ಮಾಡಿ ಸೀರೆ ಅವ್ರಿಗೆ ಕೊಟ್ಟು ಮತ್ತೆ ಎಕ್ಸ್ಪ್ಲೈನ್ ಮಾಡಿ ಯಾವ ತರ ಡ್ರೇಪ್ ಮಾಡಬೇಕು ಅಂತ ಅದನ್ನ ಕೊಟ್ಟು ಮತ್ತೆ ನಾನು ಹೊರಟೆ. ಅಂದ್ರೆ ಇವತ್ತು ನಾನೊಂದು ವರ್ಕ್ಶಾಪ್ ಅಟೆಂಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಏನು ಅಂದ್ರೆ ತಾಂಜೋರ್ ಆರ್ಟ್, ಅಂದ್ರೆ ತಾಂಜೋರ್ ಪೇಂಟಿಂಗ್ ಅಂತಾರಲ್ಲ, ಅದು ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಸರಿ, ಇದನ್ನ ನನಗೆ ಡೈಲಿ ಕ್ಲಾಸಸ್ ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ. ಮಕ್ಕಳು ಎಲ್ಲ ನೋಡ್ಕೊಳ್ಬೇಕು. ಮತ್ತೆ ನನಗೆ ಹತ್ರ ಇರೋಂಥದ್ದು ಯಾವ್ದು ಕ್ಲಾಸಸ್ ಸಿಗ್ತಾ ಇರ್ಲಿಲ್ಲ, ತುಂಬಾ ದೂರ ಸಿಗ್ತಾ ಇತ್ತು. ಅದಕ್ಕೋಸ್ಕರ ಇದು ನನಗೆ ಸ್ವಲ್ಪ ಹತ್ರ ಇರೋ ಕಡೆ ನನಗೆ ವರ್ಕ್ಶಾಪ್ ಸಿಕ್ತು. ಅದಕ್ಕೆ ಇವತ್ತು ಅಟೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ವರ್ಕ್ಶಾಪ್ ಅಂತೂ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಇದು ನಮ್ದು 61 ಬ್ಯಾಚ್. ತುಂಬಾ ಪೇಷನ್ಸ್ ಇಂದ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿ ಹೇಳ್ಕೊಟ್ಟಿದ್ರು. And then after her graduation, she decided she has to do something big with it. Back then, I think leave the blouse and then you fold it half. Okay, don't join the blouse. Everything is going inside as a waste of going. Nothing is not ಇಲ್ಲಿ ಬರಬೇಕು. ಕ್ಲಾಸ್ ಎಲ್ಲ ಮುಗಿಸಿ ಮನೆಗೆ ಹೋಗೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗಿತ್ತು, ಸಂಜೆ ಆಗಿತ್ತು. ಮನೇಲಿ ಎಲ್ಲ ಕೆಲಸ ಮುಗಿದ್ಮೇಲೆ ನಮ್ಗೆ ಅಂತ ಸ್ವಲ್ಪನಾದ್ರೂ ಟೈಮ್ ಮಾಡ್ಕೊಂಡು ಏನಾದ್ರೂ ಒಂದು ಕಲೀಲೇಬೇಕು. ನಾವು ಕ್ಲಾಸ್ ಅಟೆಂಡ್ ಮಾಡಿದ್ದು ಭವ್ಯ ಅವ್ರ ಹತ್ರ. ನಿಜವಾಗ್ಲೂ ಅವ್ರಂತೂ ಟ್ರೂ ಇನ್ಸ್ಪಿರೇಷನ್. ಅವ್ರ ಎನರ್ಜಿ ಅಂತೂ ನೆಕ್ಸ್ಟ್ ಲೆವೆಲ್. ಬೆಳಿಗ್ಗೆಯಿಂದ ಸಂಜೆ ತನಕ ಅದೇ ಎನರ್ಜಿನ ಮೇಂಟೈನ್ ಮಾಡಿದ್ರು. ನಾನು ಇದಕ್ ಮುಂಚೆ ತುಂಬಾ ವರ್ಕ್ಶಾಪ್ ನ ಅಟೆಂಡ್ ಮಾಡಿದ್ದೀನಿ, ಆದ್ರೆ ನನಗೆ ಈ ವರ್ಕ್ಶಾಪ್ ಅಂತೂ ತುಂಬಾ ವರ್ತ್ ಅಂತ ಅನ್ನಿಸ್ತು. ಕ್ಲಾಸ್ ಅಟೆಂಡ್ ಮಾಡಕ್ಕಾಗಲ್ಲ ಅನ್ನೋರು ವರ್ಕ್ಶಾಪ್ಸ್ ನ ಅಟೆಂಡ್ ಮಾಡಿ, ನಿಜವಾಗ್ಲೂ ತುಂಬಾ ಯೂಸ್ಫುಲ್ ಆಗುತ್ತೆ. ಮನೆಗೆ ಬಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಆಯ್ತು. ಇದು ಫೈನಲ್ ಲುಕ್ ಈ ತರ ಬಂತು. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.